ನಮಸ್ಕಾರ. ಭಯ ಎನ್ನುವುದು ಕೇವಲ ಒಂದು ಆಲೋಚನೆ ಮಾತ್ರ, ಆದರೆ ಅದು ಸಾಮ್ರಾಟರನ್ನು ಭಿಕ್ಷುಕರನ್ನಾಗಿ ಮಾಡಬಲ್ಲದು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಭಯವು ನಿಮ್ಮ ಹತ್ತಿರ ಬರುವವರೆಗೆ ಮಾತ್ರ ನೀವು ಅದಕ್ಕೆ ಹೆದರಿರಿ. ಒಮ್ಮೆ ಅದು ನಿಮ್ಮ ಮುಂದೆ ಬಂದರೆ ಅದರ ಮೇಲೆ ದಾಳಿ ಮಾಡಿ ಅದನ್ನು ನಾಶಪಡಿಸಿ. ನಾವು ಸೋಲಿನ ಭಯ, ಸಮಾಜದ ಭಯ, ಭವಿಷ್ಯದ ಭಯದಲ್ಲಿ ಬದುಕುತ್ತಿದ್ದೇವೆ. ಈ ಭಯದ ಸಂಕೋಲೆಗಳನ್ನು ಕಳಚುವುದು ಹೇಗೆ? ಇಂದು ನಾವು ಚಾಣಕ್ಯ ನೀತಿಯ 3 ಅತ್ಯಂತ ಶಕ್ತಿಶಾಲಿ ನಿರ್ಭಯ ರಹಸ್ಯಗಳನ್ನು ತಿಳಿಯೋಣ. 1. ಭಯದ ಮುಖಾಮುಖಿ, ಫೇಸ್ ದ ಫಿಯರ್. ಚಾಣಕ್ಯರ ಮೊದಲ ಕಟುಸತ್ಯ ಇಲ್ಲಿದೆ. ಭಯವನ್ನು ನೋಡಿ ಬೆನ್ನು ತೋರಿಸಿ ಓಡಬೇಡಿ. ನೀವು ಯಾವುದಕ್ಕೆ ಹೆದರಿ ಓಡುತ್ತೀರೋ ಅದು ನಿಮ್ಮನ್ನು ಇನ್ನಷ್ಟು ಬೆನ್ನಟ್ಟುತ್ತದೆ. ಯಾವಾಗ ನೀವು ಭಯದ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತೀರೋ ಆಗ ಭಯವೇ ಹೆದರಿ ಮಾಯವಾಗುತ್ತದೆ. ಚಾಣಕ್ಯನ ಪ್ರಕಾರ ಶತ್ರುವನ್ನು ಸೋಲಿಸುವ ಮೊದಲು ನಿಮ್ಮೊಳಗಿನ ಭಯವನ್ನು ಸೋಲಿಸಬೇಕು. ಭಯಕ್ಕೆ ನಿಮ್ಮನ್ನು ಆಳಲು ಬಿಡಬೇಡಿ. ನೀವು ಭಯದ ಮಾಲೀಕರಾಗಿ. 2. ಅತಿಯಾದ ಆಲೋಚನೆಯೇ ಭಯದ ತಾಯಿ. ಓವರ್ ಥಿಂಕಿಂಗ್ ಇಸ್ ದ ಎನಿಮಿ. ಚಾಣಕ್ಯರು ಹೇಳುತ್ತಾರೆ, ಕಾರ್ಯ ಆರಂಭವಾಗುವವರೆಗೆ ಮಾತ್ರ ಭಯವಿರಲಿ. ಒಮ್ಮೆ ಕೆಲಸ ಶುರು ಮಾಡಿದ ಮೇಲೆ ಆತಂಕಕ್ಕೆ ಜಾಗ ನೀಡಬೇಡಿ. ನಾವು ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಅದರ ಫಲಿತಾಂಶದ ಬಗ್ಗೆ ಯೋಚಿಸಿ ಭಯಪಡುತ್ತೇವೆ. ಜನ ಏನೆನ್ನುತ್ತಾರೋ, ನಾನು ಸೋತರೆ ಏನು ಮಾಡಲಿ ಎಂಬ ಆಲೋಚನೆಗಳೇ ನಿಮ್ಮ ಶಕ್ತಿಯನ್ನು ಕುಂದಿಸುತ್ತವೆ. ನಿಮ್ಮ ಕರ್ತವ್ಯದ ಮೇಲೆ ಗಮನವಿಡಿ. ಧೈರ್ಯಶಾಲಿ ಎಂದರೆ ಭಯವಿಲ್ಲದವನಲ್ಲ, ಭಯವಿದ್ದರೂ ಮುನ್ನುಗ್ಗುವವನೋ. 3. ಜ್ಞಾನವೇ ಅಂತಿಮ ಆಯುಧ. ಜ್ಞಾನ ಇಸ್ ದ ಡಿಸಾಲ್ವ್ಸ್ ಫಿಯರ್. ಚಾಣಕ್ಯನ ಪ್ರಕಾರ ಕತ್ತಲೆಯಲ್ಲಿರುವ ಹಗ್ಗ ಹಾವಿನಂತೆ ಕಾಣುವುದು ಭಯದಿಂದ, ಆದರೆ ಬೆಳಕು ಬಂದಾಗ ಸತ್ಯ ತಿಳಿಯುತ್ತದೆ. ಹಾಗೆಯೇ ಅಜ್ಞಾನವೇ ಭಯದ ಮೂಲ. ನೀವು ಯಾವುದಕ್ಕೆ ಹೆದರುತ್ತೀರೋ ಅದರ ಬಗ್ಗೆ ಸಂಪೂರ್ಣ ಜ್ಞಾನ ಗಳಿಸಿ. ನೀವು ಪರೀಕ್ಷೆಗೆ ಹೆದರುತ್ತಿದ್ದರೆ ಓದನ್ನು ಹೆಚ್ಚಿಸಿ. ವ್ಯವಹಾರಕ್ಕೆ ಹೆದರುತ್ತಿದ್ದರೆ ಮಾರುಕಟ್ಟೆಯನ್ನು ಅರಿಯಿರಿ. ಜ್ಞಾನದ ಬೆಳಕು ನಿಮ್ಮ ಮನಸ್ಸಿನನ್ನು ಪ್ರವೇಶಿಸಿದಾಗ ಭಯ ಎಂಬ ಕತ್ತಲೆಗೆ ಅಲ್ಲಿ ಜಾಗವಿರುವುದಿಲ್ಲ. ಜ್ಞಾನವೇ ನಿರ್ಭಯತ್ವದ ದಾರಿ. ಭಯದ ಜೀವನ ನರಕಕ್ಕೆ ಸಮಾನ, ಧೈರ್ಯದ ಜೀವನವೇ ಅಸಲಿ ಸ್ವರ್ಗ. ಚಾಣಕ್ಯನ ಈ ಮಾತುಗಳು ನಿಮ್ಮಲ್ಲಿ ಹೊಸ ಶೌರ್ಯವನ್ನು ತುಂಬಲಿ. ನಿಮ್ಮ ಜೀವನದ ಅತಿದೊಡ್ಡ ಭಯ ಯಾವುದು? ಅದನ್ನು ಗೆಲ್ಲಲು ನೀವು ಸಿದ್ಧರಿದ್ದೀರಾ? ಕಾಮೆಂಟ್ನಲ್ಲಿ ಐ ಆಮ್ ಫಿಯರ್ಲೆಸ್ ಎಂದು ಬರೆಯಿರಿ. ಭಯದಿಂದಾಗಿ ಕೈಗೆ ಬಂದ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಲ್ಲಿ ಧೈರ್ಯ ತುಂಬಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ವೀರನಾಗಿ ಬದುಕಿ.